ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆದಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಕ್ಷಮಿಸಿ, ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಸಿನಿಮಾ ಯಾವಾಗ ಬಿಡುಗಡೆ ಅಂತ ಅನೌನ್ಸ್ಮೆಂಟ್ ಡೇಟ್ನ ನಮ್ಮ AP ಅರ್ಜುನ್ ಸರ್ ಹೇಳಿದ್ದಾರೆ. ಕನ್ನಡ ರಾಜ್ಯೋತ್ಸವ ದಿನ. ಕನ್ನಡ ರಾಜ್ಯೋತ್ಸವ ಅಂದರೆ ನವೆಂಬರ್ ಪೂರ್ತಿ ನಮ್ಮ ಕನ್ನಡ ರಾಜ್ಯೋತ್ಸವನೇ ಎಲ್ಲ ವರ್ಷ ಇಡೀ ಕನ್ನಡ ರಾಜ್ಯೋತ್ಸವ ಆಚರಿಸ್ಬೇಕಂಗೆ ನೋಡೋಕೆ ಹೋದರೆ ನನಗೆ ನವಂಬರು ಯಾಕೆ ಸ್ಪೆಷಲ್ ಅಂದರೆ ನಾವು ಅವಾಗ ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ರಾಜ್ಯೋತ್ಸವ ಮತ್ತು ಗಣಪತಿ ಹಬ್ಬ ಬಂದರೆ ಆ ಸೀಸನಲ್ಲಿ ನಮಗೆ ಪ್ರೋಗ್ರಾಮ್ಗಳು ಸಿಗೋದು. ಸೊ ಆ ಮಂತ್ ಫುಲ್ಲು ಒಂದಷ್ಟು ದುಡ್ಡು ಮಾಡ್ತಿದ್ವಿ, ಜನಗಳ ಪ್ರೀತಿನೇ ಸಿಗ್ತಿತ್ತು. ಸೊ ಇವಾಗ ಮತ್ತೆ ನಮ್ಮದು 2ನೇ ಚಿತ್ರ ಲಕ್ಷ್ಮೀಪುತ್ರ ನವಂಬರಲ್ಲೇ ಬಿಡುಗಡೆ ಆಗ್ತಿದೆ. ಅದು ಇನ್ನೂ ಹೆಚ್ಚಿನ ಖುಷಿ ಕೊಡ್ತಾ ಇದೆ. ನವಂಬರ್ 27ನೇ ತಾರೀಕು ಲಕ್ಷ್ಮೀಪುತ್ರ ಬಿಡುಗಡೆ ಆಗ್ತಿದೆ. ಎಲ್ರಿಗೂ ಮತ್ತೊಮ್ಮೆ ಕಳಕಳೆಯ ಮನವಿ ಏನಂದರೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ನಮ್ಮ ಸಿನಿಮಾ ಮೇಲೆ ನಿಮ್ಮ ಹೆಚ್ಚು ಅಭಿಮಾನನ ತೋರಿಸಿ. ಯಾಕೆಂದರೆ ನನ್ನ ಹಿಂದಿನ ಚಿತ್ರ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟಕ್ಕೆ ನೀವೆಲ್ಲರೂ ಸಪೋರ್ಟಿಂದಾನೇ ಅದೊಂದು ಯಶಸ್ಸು ಕಾಣಂಗಾಯಿತು. ಈ ಚಿತ್ರದ ಮೇಲೂ ನಿಮ್ಮ ಕೃಪೆ ಆಶೀರ್ವಾದ ಎಲ್ಲವೂ ಇರಲಿ. ನವಂಬರ್ 27ಕ್ಕೆ ಲಕ್ಷ್ಮೀಪುತ್ರ. ಥ್ಯಾಂಕ್ ಯು. ಅವ್ರು ಹೇಳ್ದ ಕನ್ನಡ ರಾಜ್ಯೋತ್ಸವ ಅಂತ. ಕನ್ನಡ ರಾಜ್ಯೋತ್ಸವನೂ ಹೌದು, ಇದು ಒಂದು ಅಪ್ಪಟ ಕನ್ನಡ ಸಿನಿಮಾನೂ ಹೌದು. ಎಲ್ಲರೂ ಅರ್ತಿ. ಇದೇ ನವಂಬರ್ 27ಕ್ಕೆ ರಿಲೀಸ್ ಆಗ್ತಾ ಇದೆ ಅನ್ನೋದು ತುಂಬ ಖುಷಿ ವಿಚಾರ. ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಲಕ್ಷ್ಮೀಪುತ್ರದ ಬಗ್ಗೆ ಏನು ಹೇಳಬೇಕು ಅಂದರೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಸಿನಿಮಾ. ಎಲ್ಲರೂ ಬಂದು ಈ ಸಿನಿಮಾನ ಫೀಲ್ ಮಾಡಿ ಖುಷಿಯಿಂದ ನೋಡಿ ಫೀಲ್ ಮಾಡ್ಬೋದು. ಅಷ್ಟು ಚೆನ್ನಾಗಿರೋ ಸಿನಿಮಾ. ಸೊ ಎಲ್ರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಆಶೀರ್ವಾದ ದಯವಿಟ್ಟು ನಮ್ಮ ಚಿತ್ರತಂಡ ಮೇಲಿರಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ನಮಗೆ ತುಂಬ ಇಂಪಾರ್ಟೆಂಟ್. ಸಿನಿಮಾ ನೋಡಿ ಚೆನ್ನಾಗಿದೆ, ಎಲ್ಲರೂ ನಮ್ಮನ್ನು ಹರಿಸಿ ಅಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನೀವೆಲ್ಲ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಹಾಗೆ ನಮ್ಮ ಸಿನಿಮಾನೂ ಕೂಡ 27 ನವೆಂಬರ್ ರಿಲೀಸ್ ಆಗ್ತಿದೆ. ನೀವು ಹೇಗೆ ನಮಗೆ ಸ್ಟೆಪ್ ಬೈ ಸ್ಟೆಪ್ ಹೆಲ್ಪ್ ಮಾಡ್ತಾ ಇದ್ದೀರಾ, ಇದೇ ಥರ ಸಪೋರ್ಟ್ ಮಾಡಬೇಕು. ನೀವೆಲ್ಲರೂ ಇದ್ರೇ ನಾವಿನ್ನ ಬೆಳೆಯೋದಕ್ಕಾಗೋದು. ಸೊ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿ. ಸಿನಿಮಾನೂ ತುಂಬ ಚೆನ್ನಾಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ.